ವೈಟ್ ಟಾಪಿಂಗ್ ಕಾಮಗಾರಿಯ ಹಿನ್ನೆಲೆ ಮರಗಳ ಮಾರಣ ಹೋಮ ಆಗ್ತಾ ಇರುವಂತದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಕಾಮಗಾರಿಯನ್ನು ನೋಡೋದಾ ಅಥವಾ ಮರಗಳ ಮಾರಣ ಹೋಮವನ್ನ ನೋಡೋದಾ, ಇದು ಸದ್ಯಕ್ಕಿನ ಪ್ರಶ್ನೆ ಆಗಿರೋದು. ವೈಟ್ ಟಾಪಿಂಗ್ ಕಾಮಗಾರಿ ಸಂದರ್ಭ ಮರಗಳ ಮಾರಣ ಹೋಮ ಆಗ್ತಾ ಇದೆ. ಕಾಮಗಾರಿಯ ವೇಳೆ ಬೃಹತ್ ಮರಕ್ಕೆ ಕೊಡಲಿ ಏಟು ಬಿದ್ದಿರೋದು. ನವರಂಗ ಬಳಿ ಬೃಹತ್ ಮರ ಧರೆಗುರುಳಿದೆ. ಕಾಮಗಾರಿಗಾಗಿ ತಂದಿದ್ದ ಲಾರಿಯೂ ಜಖಂ. ಸ್ಥಳದಲ್ಲಿದ್ದ ಚಾಲಕ ಅದೃಷ್ಟವಶಾತ್ ಪಾರಾಗಿರೋದು. ಸದ್ಯ ಜಿಬಿಎ ಮರ ತೆರವುಗೊಳಿಸಿದೆ. ಅರಣ್ಯ ಸಿಬ್ಬಂದಿಯವರು ಸೇರಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿಯ ಸಂದರ್ಭದಲ್ಲಿ ಈ ರೀತಿ ಮರಗಳ ಮಾರಣ ಹೋಮ ಆಗ್ತಾ ಇರೋದು ಒಂದು ಕಡೆಯಾದರೆ, ಕಾಮಗಾರಿಯ ವೇಳೆ ಬೃಹತ್ ಮರಕ್ಕೆ ಕೊಡಲಿ ಏಟು ಹಾಕಿದ್ದು. ನವರಂಗ ಬಳಿ ಬೃಹತ್ ಮರ ಧರೆಗುರುಳಿದೆ. ಈ ಸಂದರ್ಭದಲ್ಲಿ ಕಾಮಗಾರಿಗಾಗಿ ತಂದಿದ್ದ ಲಾರಿ ಕೂಡ ಜಖಂ ಆಗಿದೆ. ಸ್ಥಳದಲ್ಲಿದ್ದ ಚಾಲಕ ಅದೃಷ್ಟವಶಾತ್ ಪಾರಾಗಿರೋದು. ಜಿಬಿಎ ಅವರು, ಅರಣ್ಯ ಸಿಬ್ಬಂದಿಯವರು ಈಗ ಆ ಮರವನ್ನು ತೆರವುಗೊಳಿಸಿದ್ದಾರೆ. ವೈಟ್ ಟ್ಯಾಪಿಂಗ್ ಕಾಮಗಾರಿಯ ಎಡವಟ್ಟು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಸದ್ಯ ನವರಂಗ್ನಿಂದ ಓರಿಯನ್ ಮಾಲ್ನಿಂದ ನವರಂಗ್ ಕಡೆಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಒಂದು ಕಡೆಯ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ಮುಗಿಸಲಾಗಿದೆ, ಆದರೆ ಮತ್ತೊಂದು ಕಡೆಯಲ್ಲಿ ಕಾಮಗಾರಿ ಆರಂಭ ಆಗ್ತಾ ಇರುವಂತೆ ವಿಘ್ನ ಶುರುವಾಗಿರುವಂತದ್ದು. ಬೃಹತ್ ಆಕಾರದ ಮರ ಧರೆಗುರುಳಿದಿರುವಂತದ್ದು ಗಮನಿಸ್ತಾ ಇರಬಹುದು. ಓರಿಯನ್ ಮಾಲ್ನಿಂದ ಏನು ನವರಂಗ್ ವರೆಗೆ ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಈ ರಸ್ತೆಯನ್ನ ಅಗೆಯುವಂತಹ ಕೆಲಸಗಳು ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಬೃಹತಾಕಾರದ ಮರ ಬಿದ್ದಿರುವಂತದ್ದು, ಏನೋ ಒಂದು ಭಾಗದಲ್ಲಿ ಸಂಪೂರ್ಣ ಆಗಿರುವಂತಹ ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿ ಏನಿದೆ, ಆ ಒಂದು ಕಾಮಗಾರಿ ಆಗುವಂತಹ ಸಂದರ್ಭದಲ್ಲೂ ಕೂಡ ಈ ಹಿಂದೆ ಮರ ಧರೆಗುರುಳಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಮರ ಧರೆಗುರುಳಿರುವಂತದ್ದು. ಕಾಮಗಾರಿಗೆ ಬಳಸ್ತಿದ್ದಂತಹ ಒಂದು ಲಾರಿ ಕೂಡ ಜಖಂ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಸದ್ಯ ಈಗ ಮರವನ್ನ ತೆರವು ಮಾಡುವಂತಹ ಕೆಲಸದಲ್ಲಿ ಬಿಬಿಎಂಪಿ ಅಂತ ಹೇಳಿದ್ರೆ ಜಿಬಿಎ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ನಿರತರಾಗಿರುವಂತದ್ದು. ಮರವನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಕಾಮಗಾರಿಯಿಂದಾಗಿ ಈ ಒಂದು ಜಾಗದಲ್ಲಿ ಹಳೆಯ ಮರಗಳು ಇರೋದ್ರಿಂದಾಗಿ ಅನೇಕ ಬಾರಿ ಇಲ್ಲಿನ ಸ್ಥಳೀಯರು ಕೂಡ ಮನವಿಯನ್ನ ಮಾಡಿದ್ರು. ಕಾಮಗಾರಿ ಮಾಡಬೇಕಾದ್ರೆ ಮರಗಳ ಒಂದಿಷ್ಟು ಸುರಕ್ಷತೆಯನ್ನ ನೋಡಿಕೊಂಡು ಕಾಮಗಾರಿ ಮಾಡುವಂತೆ ಸೂಚನೆಯನ್ನ ಕೂಡ ನೀಡಿದ್ರು, ಮನವಿಯನ್ನ ಕೂಡ ಮಾಡಿದ್ರು. ಆದ್ರೆ ಇದೀಗ ಜಿಬಿಎ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಬೃಹತಾಕಾರದ ಮರ ಬಿದ್ದಿರುವಂತದ್ದು. ಸುಮಾರು ಬೆಳಗ್ಗೆ ಹೊತ್ತು 9 ಗಂಟೆ ಹೊತ್ತಿಗೆ ಬಿದ್ದಿರುವಂತದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಅದೃಷ್ಟವಶಾತ್ ಲಾರಿಯಲ್ಲಿದ್ದಂತಹ ಚಾಲಕ ಕೂಡ ಪಾರಾಗಿದ್ದಾನೆ. ಸ್ವಲ್ಪ ಯಾಮಾರಿದ್ರೆ ದೊಡ್ಡದಾದ ಒಂದು ಅನಾಹುತಕ್ಕೆ ಈ ಒಂದು ಬೃಹತಾಕಾರದ ಮರ ಧರೆಗುರುಳಿರುವಂತಹ ಪ್ರಕರಣ ಸಾಕ್ಷಿಯಾಗ್ತಾ ಇತ್ತು. ಆದ್ರೆ ಇದೀಗ ಈ ಒಂದು ಸಂಪೂರ್ಣವಾಗಿ ಮರವನ್ನ ತೆರವು ಮಾಡಿ ಕಾಮಗಾರಿಯನ್ನ ಮುಂದುವರಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಮರ ಕೂಡ ಕಟ್ಟಡಗಳಿಗೆ ವಾಲಿಕೊಳ್ತಾ ಇದೆ. ಮರ ಬಿದ್ದ ರಭಸಕ್ಕೆ ಒಂದಿಷ್ಟು ಬೇರೆ ಮರಗಳು ಕೂಡ ಕಟ್ಟಡಕ್ಕೆ ವಾಲಿಕೊಳ್ತಾ ಇದೆ. ಒಟ್ಟಿನಲ್ಲಿ ದೊಡ್ಡದಲ್ಲಿ ಆಗಬೇಕಾಗಿದ್ದಂತಹ ಅನಾಹುತ ಸಣ್ಣ ಪುಟ್ಟದ ಒಂದು ಚಿಕ್ಕ ಏನು ಆಗದೆ ಲಾರಿಗಳಿಗೆ ಮಾತ್ರ ಡ್ಯಾಮೇಜ್ ಆಗಿ ಸಣ್ಣದ್ರಲ್ಲಿ ಮುಗ್ದು ಹೋಗಿದೆ. ಒಂದು ವೇಳೆ ಈ ಒಂದು ಭಾಗದಲ್ಲಿ ಓಡಾಡುವಂತಹ ಬಸ್ಗಳ ಮೇಲೆ ಏನಾದ್ರೂ ಮರ ಬಿದ್ದಿದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇದ್ದದಂತೂ ಸತ್ಯ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೈಟ್ ಟಾಪಿಂಗ್ ಕಾಮಗಾರಿಯ ಹಿನ್ನೆಲೆ ಮರಗಳ ಮಾರಣ ಹೋಮ ಆಗ್ತಾ ಇರುವಂತದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಕಾಮಗಾರಿಯನ್ನು ನೋಡೋದಾ ಅಥವಾ ಮರಗಳ ಮಾರಣ ಹೋಮವನ್ನ ನೋಡೋದಾ, ಇದು ಸದ್ಯಕ್ಕಿನ ಪ್ರಶ್ನೆ ಆಗಿರೋದು. ವೈಟ್ ಟಾಪಿಂಗ್ ಕಾಮಗಾರಿ ಸಂದರ್ಭ ಮರಗಳ ಮಾರಣ ಹೋಮ ಆಗ್ತಾ ಇದೆ. ಕಾಮಗಾರಿಯ ವೇಳೆ ಬೃಹತ್ ಮರಕ್ಕೆ ಕೊಡಲಿ ಏಟು ಬಿದ್ದಿರೋದು. ನವರಂಗ ಬಳಿ ಬೃಹತ್ ಮರ ಧರೆಗುರುಳಿದೆ. ಕಾಮಗಾರಿಗಾಗಿ ತಂದಿದ್ದ ಲಾರಿಯೂ ಜಖಂ. ಸ್ಥಳದಲ್ಲಿದ್ದ ಚಾಲಕ ಅದೃಷ್ಟವಶಾತ್ ಪಾರಾಗಿರೋದು. ಸದ್ಯ ಜಿಬಿಎ ಮರ ತೆರವುಗೊಳಿಸಿದೆ. ಅರಣ್ಯ ಸಿಬ್ಬಂದಿಯವರು ಸೇರಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿಯ ಸಂದರ್ಭದಲ್ಲಿ ಈ ರೀತಿ ಮರಗಳ ಮಾರಣ ಹೋಮ ಆಗ್ತಾ ಇರೋದು ಒಂದು ಕಡೆಯಾದರೆ, ಕಾಮಗಾರಿಯ ವೇಳೆ ಬೃಹತ್ ಮರಕ್ಕೆ ಕೊಡಲಿ ಏಟು ಹಾಕಿದ್ದು. ನವರಂಗ ಬಳಿ ಬೃಹತ್ ಮರ ಧರೆಗುರುಳಿದೆ. ಈ ಸಂದರ್ಭದಲ್ಲಿ ಕಾಮಗಾರಿಗಾಗಿ ತಂದಿದ್ದ ಲಾರಿ ಕೂಡ ಜಖಂ ಆಗಿದೆ. ಸ್ಥಳದಲ್ಲಿದ್ದ ಚಾಲಕ ಅದೃಷ್ಟವಶಾತ್ ಪಾರಾಗಿರೋದು. ಜಿಬಿಎ ಅವರು, ಅರಣ್ಯ ಸಿಬ್ಬಂದಿಯವರು ಈಗ ಆ ಮರವನ್ನು ತೆರವುಗೊಳಿಸಿದ್ದಾರೆ. ವೈಟ್ ಟ್ಯಾಪಿಂಗ್ ಕಾಮಗಾರಿಯ ಎಡವಟ್ಟು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಸದ್ಯ ನವರಂಗ್ನಿಂದ
ಓರಿಯನ್ ಮಾಲ್ ನಿಂದ ನವರಂಗ್ ಕಡೆಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಒಂದು ಕಡೆಯ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ಮುಗಿಸಲಾಗಿದೆ, ಆದ್ರೆ ಮತ್ತೊಂದು ಕಡೆಯಲ್ಲಿ ಕಾಮಗಾರಿ ಆರಂಭ ಆಗ್ತಾ ಇರುವಂತೆ ವಿಘ್ನ ಶುರುವಾಗಿರುವಂತದ್ದು. ಬೃಹತ್ ಆಕಾರದ ಮರ ಧರೆಗುಳಿದಿರುವಂತದ್ದು ಗಮನಿಸ್ತಾ ಇರಬಹುದು. ಓರಿಯನ್ ಮಾಲ್ ನಿಂದ ಏನು ನವರಂಗ್ ವರೆಗೆ ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಈ ರಸ್ತೆಯನ್ನ ಅಗಿಯುವಂತ ಕೆಲಸಗಳು ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಬೃಹತಾಕಾರದ ಮರ ಬಿದ್ದಿರುವಂತದ್ದು, ಏನೋ ಒಂದು ಭಾಗದಲ್ಲಿ ಸಂಪೂರ್ಣ ಆಗಿರುವಂತಹ ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿ ಏನಿದೆ, ಆ ಒಂದು ಕಾಮಗಾರಿ ಆಗುವಂತಹ ಸಂದರ್ಭದಲ್ಲೂ ಕೂಡ ಈ ಹಿಂದೆ ಮರ ಧರೆಗುಳಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಮರ ಧರೆಗುಳಿರುವಂತದ್ದು. ಕಾಮಗಾರಿಗೆ ಬಳಸ್ತಿದ್ದಂತಹ ಒಂದು ಲಾರಿ ಕೂಡ ಜಖಮಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಸದ್ಯ ಈಗ ಮರವನ್ನ ತೆರವು ಮಾಡುವಂತಹ ಕೆಲಸದಲ್ಲಿ ಬಿಬಿಎಂಪಿ ಅಂತ ಹೇಳಿದ್ರೆ ಜಿಬಿಎ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ನಿರತರಾಗಿರುವಂತದ್ದು. ಮರವನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಕಾಮಗಾರಿಯಿಂದಾಗಿ ಈ ಒಂದು ಜಾಗದಲ್ಲಿ ಹಳೆಯ ಮರಗಳು ಇರೋದ್ರಿಂದಾಗಿ ಅನೇಕ ಬಾರಿ ಇಲ್ಲಿನ ಸ್ಥಳೀಯರು ಕೂಡ ಮನವಿಯನ್ನ ಮಾಡಿದ್ರು. ಕಾಮಗಾರಿ ಮಾಡಬೇಕಾದ್ರೆ ಮರಗಳ ಒಂದಿಷ್ಟು ಸುರಕ್ಷತೆಯನ್ನ ನೋಡಿಕೊಂಡು ಕಾಮಗಾರಿ ಮಾಡುವಂತೆ ಸೂಚನೆಯನ್ನ ಕೂಡ ನೀಡಿದ್ರು, ಮನವಿಯನ್ನ ಕೂಡ ಮಾಡಿದ್ರು. ಆದ್ರೆ ಇದೀಗ ಜಿಬಿಎ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಬೃಹತಾಕಾರದ ಮರ ಬಿದ್ದಿರುವಂತದ್ದು. ಸುಮಾರು ಬೆಳಗ್ಗೆ ಹೊತ್ತು 9 ಗಂಟೆ ಹೊತ್ತಿಗೆ ಬಿದ್ದಿರುವಂತದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಅದೃಷ್ಟವಶಾತ್ ಲಾರಿಯಲ್ಲಿದ್ದಂತಹ ಚಾಲಕ ಕೂಡ ಪಾರಾಗಿದ್ದಾನೆ. ಸ್ವಲ್ಪ ಯಾಮಾರಿದ್ರೆ ದೊಡ್ಡದಾದ ಒಂದು ಅನಾಹುತಕ್ಕೆ ಈ ಒಂದು ಬೃಹತಾಕಾರದ ಮರ ಧರೆಗುಳಿರುವಂತಹ ಪ್ರಕರಣ ಸಾಕ್ಷಿಯಾಗ್ತಾ ಇತ್ತು. ಆದ್ರೆ ಇದೀಗ ಈ ಒಂದು ಸಂಪೂರ್ಣವಾಗಿ ಮರವನ್ನ ತೆರವು ಮಾಡಿ ಕಾಮಗಾರಿಯನ್ನ ಮುಂದುವರಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಮರ ಕೂಡ ಕಟ್ಟಡಗಳಿಗೆ ವಾಲಿಕೊಳ್ತಾ ಇದೆ. ಮರ ಬಿದ್ದ ರಭಸಕ್ಕೆ ಒಂದಿಷ್ಟು ಬೇರೆ ಮರಗಳು ಕೂಡ ಕಟ್ಟಡಕ್ಕೆ ವಾಲಿಕೊಳ್ತಾ ಇದೆ. ಒಟ್ಟಿನಲ್ಲಿ ದೊಡ್ಡದಲ್ಲಿ ಆಗಬೇಕಾಗಿದ್ದಂತಹ ಅನಾಹುತ ಸಣ್ಣ ಪುಟ್ಟದ ಒಂದು ಚಿಕ್ಕ ಏನು ಆಗದೆ ಲಾರಿಗಳಿಗೆ ಮಾತ್ರ ಡ್ಯಾಮೇಜ್ ಆಗಿ ಸಣ್ಣದ್ರಲ್ಲಿ ಮುಗ್ದು ಹೋಗಿದೆ. ಒಂದು ವೇಳೆ ಈ ಒಂದು ಭಾಗದಲ್ಲಿ ಓಡಾಡುವಂತಹ ಬಸ್ಗಳ ಮೇಲೆ ಏನಾದ್ರೂ ಮರ ಬಿದ್ದಿದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇದ್ದದಂತೂ ಸತ್ಯ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೈಟ್ ಟಾಪಿಂಗ್ ಕಾಮಗಾರಿಯ ಹಿನ್ನೆಲೆ ಮರಗಳ ಮಾರಣ ಹೋಮ ಆಗ್ತಾ ಇರುವಂತದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಕಾಮಗಾರಿಯನ್ನು ನೋಡೋದಾ ಅಥವಾ ಮರಗಳ ಮಾರಣ ಹೋಮವನ್ನ ನೋಡೋದಾ, ಇದು ಸದ್ಯಕ್ಕಿನ ಪ್ರಶ್ನೆ ಆಗಿರೋದು. ವೈಟ್ ಟಾಪಿಂಗ್ ಕಾಮಗಾರಿ ಸಂದರ್ಭ ಮರಗಳ ಮಾರಣ ಹೋಮ ಆಗ್ತಾ ಇದೆ. ಕಾಮಗಾರಿಯ ವೇಳೆ ಬೃಹತ್ ಮರಕ್ಕೆ ಕೊಡಲಿ ಏಟು ಬಿದ್ದಿರೋದು. ನವರಂಗ ಬಳಿ ಬೃಹತ್ ಮರ ಧರೆಗುರುಳಿದೆ. ಕಾಮಗಾರಿಗಾಗಿ ತಂದಿದ್ದ ಲಾರಿಯೂ ಜಖಂ. ಸ್ಥಳದಲ್ಲಿದ್ದ ಚಾಲಕ ಅದೃಷ್ಟವಶಾತ್ ಪಾರಾಗಿರೋದು. ಸದ್ಯ ಜಿಬಿಎ ಮರ ತೆರವುಗೊಳಿಸಿದೆ. ಅರಣ್ಯ ಸಿಬ್ಬಂದಿಯವರು ಸೇರಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿಯ ಸಂದರ್ಭದಲ್ಲಿ ಈ ರೀತಿ ಮರಗಳ ಮಾರಣ ಹೋಮ ಆಗ್ತಾ ಇರೋದು ಒಂದು ಕಡೆ. ಆದರೆ ಕಾಮಗಾರಿಯ ವೇಳೆ ಬೃಹತ್ ಮರಕ್ಕೆ ಕೊಡಲಿ ಏಟು ಹಾಕಿದ್ದು. ನವರಂಗ ಬಳಿ ಬೃಹತ್ ಮರ ಧರೆಗುರುಳಿದೆ. ಈ ಸಂದರ್ಭದಲ್ಲಿ ಕಾಮಗಾರಿಗಾಗಿ ತಂದಿದ್ದ ಲಾರಿ ಕೂಡ ಜಖಮ್ ಆಗಿದೆ. ಸ್ಥಳದಲ್ಲಿದ್ದ ಚಾಲಕ ಅದೃಷ್ಟವಶಾತ್ ಪಾರಾಗಿರೋದು. ಜಿಬಿಎ ಅವರು, ಅರಣ್ಯ ಸಿಬ್ಬಂದಿಯವರು ಈಗ ಆ ಮರವನ್ನ ತೆರವುಗೊಳಿಸಿದ್ದಾರೆ. ವೈಟ್ ಟ್ಯಾಪಿಂಗ್ ಕಾಮಗಾರಿಯ ಎಡವಟ್ಟು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಸದ್ಯ ನವರಂಗ್ ನಿಂದ ಓರಿಯನ್ ಮಾಲ್ ನಿಂದ ನವರಂಗ್ ಕಡೆಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಒಂದು ಕಡೆಯ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ಮುಗಿಸಲಾಗಿದೆ, ಆದ್ರೆ ಮತ್ತೊಂದು ಕಡೆಯಲ್ಲಿ ಕಾಮಗಾರಿ ಆರಂಭ ಆಗ್ತಾ ಇರುವಂತೆ ವಿಘ್ನ ಶುರುವಾಗಿರುವಂತದ್ದು. ಬೃಹತ್ ಆಕಾರದ ಮರ ಧರೆಗುಳಿದಿರುವಂತದ್ದು ಗಮನಿಸ್ತಾ ಇರಬಹುದು. ಓರಿಯನ್ ಮಾಲ್ ನಿಂದ ಏನು ನವರಂಗ್ ವರೆಗೆ ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಈ ರಸ್ತೆಯನ್ನ ಅಗಿಯುವಂತ ಕೆಲಸಗಳು ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಬೃಹತಾಕಾರದ ಮರ ಬಿದ್ದಿರುವಂತದ್ದು, ಏನೋ ಒಂದು ಭಾಗದಲ್ಲಿ ಸಂಪೂರ್ಣ ಆಗಿರುವಂತಹ ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿ ಏನಿದೆ, ಆ ಒಂದು ಕಾಮಗಾರಿ ಆಗುವಂತಹ ಸಂದರ್ಭದಲ್ಲೂ ಕೂಡ ಈ ಹಿಂದೆ ಮರ ಧರೆಗುಳಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಮರ ಧರೆಗುಳಿರುವಂತದ್ದು. ಕಾಮಗಾರಿಗೆ ಬಳಸ್ತಿದ್ದಂತಹ ಒಂದು ಲಾರಿ ಕೂಡ ಜಖಮಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಸದ್ಯ ಈಗ ಮರವನ್ನ ತೆರವು ಮಾಡುವಂತಹ ಕೆಲಸದಲ್ಲಿ ಬಿಬಿಎಂಪಿ ಅಂತ ಹೇಳಿದ್ರೆ ಜಿಬಿಎ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ನಿರತರಾಗಿರುವಂತದ್ದು. ಮರವನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಕಾಮಗಾರಿಯಿಂದಾಗಿ ಈ ಒಂದು ಜಾಗದಲ್ಲಿ ಹಳೆಯ ಮರಗಳು ಇರೋದ್ರಿಂದಾಗಿ ಅನೇಕ ಬಾರಿ ಇಲ್ಲಿನ ಸ್ಥಳೀಯರು ಕೂಡ ಮನವಿಯನ್ನ ಮಾಡಿದ್ರು. ಕಾಮಗಾರಿ ಮಾಡಬೇಕಾದ್ರೆ ಮರಗಳ ಒಂದಿಷ್ಟು ಸುರಕ್ಷತೆಯನ್ನ ನೋಡಿಕೊಂಡು ಕಾಮಗಾರಿ ಮಾಡುವಂತೆ ಸೂಚನೆಯನ್ನ ಕೂಡ ನೀಡಿದ್ರು, ಮನವಿಯನ್ನ ಕೂಡ ಮಾಡಿದ್ರು. ಆದ್ರೆ ಇದೀಗ ಜಿಬಿಎ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಬೃಹತಾಕಾರದ
ಮರ ಬಿದ್ದಿರುವಂತದ್ದು. ಸುಮಾರು ಬೆಳಗ್ಗೆ ಹೊತ್ತು 9 ಗಂಟೆ ಹೊತ್ತಿಗೆ ಬಿದ್ದಿರುವಂತದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಅದೃಷ್ಟವಶಾತ್ ಲಾರಿಯಲ್ಲಿದ್ದಂತಹ ಚಾಲಕ ಕೂಡ ಪಾರಾಗಿದ್ದಾನೆ. ಸ್ವಲ್ಪ ಯಾಮಾರಿದ್ರೆ ದೊಡ್ಡದಾದ ಒಂದು ಅನಾಹುತಕ್ಕೆ ಈ ಒಂದು ಬೃಹತಾಕಾರದ ಮರ ಧರೆಗುಳಿರುವಂತಹ ಪ್ರಕರಣ ಸಾಕ್ಷಿಯಾಗ್ತಾ ಇತ್ತು. ಆದ್ರೆ ಇದೀಗ ಈ ಒಂದು ಸಂಪೂರ್ಣವಾಗಿ ಮರವನ್ನ ತೆರವು ಮಾಡಿ ಕಾಮಗಾರಿಯನ್ನ ಮುಂದುವರಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಮರ ಕೂಡ ಕಟ್ಟಡಗಳಿಗೆ ವಾಲಿಕೊಳ್ತಾ ಇದೆ. ಮರ ಬಿದ್ದ ರಭಸಕ್ಕೆ ಒಂದಿಷ್ಟು ಬೇರೆ ಮರಗಳು ಕೂಡ ಕಟ್ಟಡಕ್ಕೆ ವಾಲಿಕೊಳ್ತಾ ಇದೆ. ಒಟ್ಟಿನಲ್ಲಿ ದೊಡ್ಡದಲ್ಲಿ ಆಗಬೇಕಾಗಿದ್ದಂತಹ ಅನಾಹುತ ಸಣ್ಣ ಪುಟ್ಟದ ಒಂದು ಚಿಕ್ಕ ಏನು ಆಗದೆ ಲಾರಿಗಳಿಗೆ ಮಾತ್ರ ಡ್ಯಾಮೇಜ್ ಆಗಿ ಸಣ್ಣದ್ರಲ್ಲಿ ಮುಗ್ದು ಹೋಗಿದೆ. ಒಂದು ವೇಳೆ ಈ ಒಂದು ಭಾಗದಲ್ಲಿ ಓಡಾಡುವಂತಹ ಬಸ್ಗಳ ಮೇಲೆ ಏನಾದ್ರೂ ಮರ ಬಿದ್ದಿದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇದ್ದದಂತೂ ಸತ್ಯ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.